ಇಷ್ಟಕ್ಕೆ ಬರೋ ಕಾರಣ ಯಾರು? ನನ್ನ ಹಿಂದೆ ನನ್ನ ಕಷ್ಟ ಸುಖ ನೋವು ದುಃಖ ಅವಮಾನ ಹೊಗಳಿಕೆ ಇದಕ್ಕೆಲ್ಲ ನನ್ನ ಜೊತೆ ಇದ್ದಿದ್ದು ನನ್ನ ಹೆಂಡತಿ ಸುಶೀಲಾ. ಅವಳು ನನ್ನ ಜೊತೆ ಪಟ್ಟಿರೋ ಕಷ್ಟ ಅವಮಾನ ಒಂದು 20 ಡೇಸ್ ಬ್ಯಾಕ್ ಅವಳು ಒತ್ತಾಡಿದ್ದು ನಾನು ತುಂಬ ನೋಡಿದ್ದೀನಿ ಕಣ್ಣು ಮುಂದೆ. ಒಂದು ಗಂಡ ಯಾವ ರೀತಿಲಿ ಇರಬಾರ್ದು ಆ ರೀತಿಯಲ್ಲ ನಾನು ನೋಡಿದಾಗ ಅವಮಾನದಲ್ಲಿ. ಆದರೂ ಅವ್ರು ನಾನು ಬಿಡಲಿಲ್ಲ. ನಾನು ಇದ್ದೀನಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ನಾನು ಹೆಂಗಿತ್ತು ಅಂತ ತಗೊಂಬಂದಿದ್ದಾರೆ. ಅವಳಿಲ್ಲ ಅಂದ್ರೆ ನಾನಿಲ್ಲ ಸರ್, ಅದೇ ಸತ್ಯ. ಒಬ್ಬ ನಿರ್ದೇಶಕ ಕನಸನ್ನು ಕಂಡ್ರೆ ಆ ಕನಸಿಗೆ ಕಣ್ಣನ್ನು ಕೊಟ್ಟು ಪಾತ್ರಗಳಿಗೆ ಬಣ್ಣವನ್ನು ಹಚ್ಚಿ ಅದನ್ನು ಚಿತ್ರಿಸಿ ಚಲನಚಿತ್ರವನ್ನಾಗಿಸಿ ರಜತ ಪರದೆಯ ಮೇಲೆ ಆ ಚಲನಚಿತ್ರವನ್ನು ಮೂಡಿಸುವಂತಹ ಒಂದು ಕ್ರಿಯಾತ್ಮಕವಾದಂತಹ ರಚನಾತ್ಮಕವಾದಂತಹ ಶಕ್ತಿ ಒಬ್ಬ ನಿರ್ದೇಶಕನಿಗಿರುತ್ತೆ. ಸಿನಿಮಾದಲ್ಲಿ ಹಲವಾರು ವಿಭಾಗಗಳಿದೆ. ನಿರ್ದೇಶನ ಇದೆ, ಸಂಕಲನ ಇದೆ, ಓಕೆ, ಛಾಯಾಗ್ರಹಣ ಇದೆ, ಮತ್ತೆ ಅದನ್ನ ಯಾರೋ ಒಬ್ರು ಕಲರ್ ಕರೆಕ್ಷನ್ ಮಾಡಬಹುದು, ಮತ್ತೆ ವಿತರಣೆ ಇರಬಹುದು. ಆದ್ರೆ ನೀಲಕಂಠ ಫಿಲ್ಮ್ಸ್ ಅನ್ನೋದು ಒಂದು 1 ಮ್ಯಾನ್ ಶೋ ನಲ್ಲಿ ನಡೀತಾ ಇರುವಂತಹ ಒಂದು ಚಿತ್ರಸಂಸ್ಥೆ. ಯಾಕೆಂದ್ರೆ ಇಲ್ಲಿ ಸರ್ವೂ ಕೂಡ ಒಬ್ಬನೇ, ಅವರೇ ನಮ್ಮ ಟಿ ಯೋಗರಾಜ್ ಸರ್ ಅವರು. ಒಂದು ಜೋರ್ ಚಪ್ಪಾಳೆ ಕೊಡಿ. ದೇವರಿಗೆ ನಮನವನ್ನು ಸಲ್ಲಿಸೋದು ವಾಡಿಕೆ. ದೇವರ ಗರ್ಭಗುಡಿಯ ಮೇಲೆ ಕಳಸವಿರುತ್ತೆ, ಅದೇ ರೀತಿ ವೇದಿಕೆಯ ಮೇಲೆ ಅತಿಥಿಗಳಿರಬೇಕು. ನಮ್ಮ ಯೋಗರಾಜ್ ಸರ್ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಸುಶೀಲಾ ಯೋಗರಾಜ್ ಅವರು ವೇದಿಕೆಗೆ ಬರ್ಕೊಂಡು ಕೇಳ್ಕೊತೀನಿ. ವೇದಿಕೆ ಮುಂಭಾಗದಾಗಿರೋರು, ವೇದಿಕೆ ಮೇಲಿರೋರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅವರು ಕಷ್ಟಪಟ್ಟು ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಒಂದು ತುಂಬಾ ಇದಾಗ್ತಾ ಇದೆ. ಇಷ್ಟು ಮಟ್ಟಿಗೆ ಬೆಳೀತಾವ್ರಂದ್ರೆ ಇಂಥವ್ರಿಗೆ ನಾವು ಬೆಂಬಲ ಕೊಡ್ಬೇಕು, ಅಂಥವ್ರ ಜೊತೆ ಯಾವಾಗ ಕೈ ಜೋಡಿಸ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನನ್ಗನ್ಸುತ್ತೆ ಸಂತೋಷ್ ಸರ್ ಏನಾದ್ರು ಕಾಪಿ ಚೆಕ್ ಹೊಡ್ಬಿಟ್ಟು ನಮ್ಗೆ ಏನೇನು ಹೇಳ್ಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ಕಾಪಿ ಚೆಕ್ ಮಾಡ್ಬಿಟ್ಟಿದ್ದಾರೆ ಅವರು. ಬಟ್ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, 2016ನೇ ಇಸ್ವಿಲಿ ನನಗೆ ಯೋಗರಾಜ್ ಸರ್ ಪರಿಚಯ ಆಗ್ತಾರೆ. ಗಿಳಿನೂರು ಸಿನಿಮಾ ರಿಲೀಸ್ ಏನೊಂದು 2 ಮಂತ್ಸ್ ಮುಂಚೆ ಪರಿಚಯ ಆಗ್ತಾರೆ. ಬಟ್ ನಾನು ಅವ್ರನ್ನ ನೋಡಿದ್ದು ಯಾವ ಥರ ಅಂತಂದರೆ, ಸಂತೋಷ್ ಅವ್ರು ಹೇಳಿದ್ರು ಇದು ಸಿಹಿ ಹಣ್ಣು ಅಲ್ಲ, ಇದು ಅವ್ರ ಪರಿಶ್ರಮ, ಅವ್ರ ಶ್ರಮ ಅಂತ ಹೇಳಿದ್ರು. ನಿಜ ಅದು. ಯಾಕೆಂದರೆ ಅವರಲ್ಲಿ ಒಂದು ತುಂಬ ಚೆನ್ನಾಗಿದೆ. ಏನೇ ಒಂದು ಮಾಡಬೇಕು ಅಂತಂದರೆ ಎಲ್ಲರೂ ಕೆಲವು ಸಲ 1 ಸಲ ಪ್ರಯತ್ನ ಪಟ್ಟು 2 ಸಲ ಪ್ರಯತ್ನ ಪಟ್ಟು ಬಿಟ್ಬಿಡ್ತಾರೆ. ಬಟ್ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಒಂದು ಮಾವಿನ ಮರ. ಆ ಮರದ ಕೆಳಗಡೆ ತುಂಬ ಜನ ಓಡಾಡ್ತಿರ್ತಾರೆ. ಆ ಮಾವಿನ ಮರದಲ್ಲಿ ಒಂದು ಹಣ್ಣು ಇರುತ್ತೆ, ಅದು ನೋಡಿದವರೆಲ್ಲ ಒಂದೊಂದು 2 ಕಲ್ಲು ಹೊಡಿತಾರೆ, ಅದು ಕೆಳಗಡೆ ಬೆಳೆಯೋದಿಲ್ಲ. ಬಟ್ ಅಲ್ಲಿ ತುಂಬ ಜನ ಓಡಾಡಿರ್ತಾರೆ, ಅಲ್ಲಿ ಎಲ್ಲ ಕಲ್ಲುಗಳೆಲ್ಲ ಖಾಲಿ ಆಗೋಗಿರುತ್ತೆ. ಬಟ್ ಅದೇ ದಾರಿಯಲ್ಲಿ ಯೋಗರಾಜ್ ಸರ್ ಹೋಗ್ತಾರೆ.
ಒಂದು ಕಲ್ಲು ಇರಲ್ಲ ಅಲ್ಲಿ. ಏನ್ ಮಾಡ್ಬೋದು ಯೋಚನೆ ಮಾಡ್ತಾರೆ, ಹಣ್ಣು ತಿನ್ಬೇಕಷ್ಟೇ ಅವರು. ಬಟ್ ಒಂದಷ್ಟು ದೂರ ಹೋಗಿ 10 ಕಲ್ಲು ಎತ್ಕೊಂಬಂದು ಕೂತ್ಕೋತಾರೆ ಅಲ್ಲಿ. ಒಂದೊಂದೇ ಹೊಡಿತಾರೆ, 1 2 3 4 ಒಂದೊಂದು ಕಲ್ಲಲ್ಲೂ ಒಂದೊಂದು ಪ್ರಯತ್ನ ಇರುತ್ತೆ. ಡಿಫ್ರೆಂಟ್ ಪ್ರಯತ್ನಗಳಿರುತ್ತೆ. ಮೊದಲನೇ ಕಲ್ಲು ಹೊಡೆದಾಗ ತುಂಬಾ ಜೋರಾಗಿ ಹೊಡೆದಿರ್ತಾರೆ, 2ನೇ ಕಲ್ಲು ಯೋಚನೆ ಮಾಡ್ತಾರೆ. ಫಸ್ಟ್ನೇದು ಇಷ್ಟು ಜೋರಾಗಿ ಎಸ್ತಿದ್ದೆ, ಹಾಗಾಗಿ ಅದು ಮುಂದೆ ಹೊಂಟಾಯ್ತು, ಸ್ವಲ್ಪ ಕಂಟ್ರೋಲ್ ಮಾಡೋಣ. ಈ ತರ ಪ್ರಯತ್ನ ಪಟ್ಟು ಒಂದು 6ನೇ ಕಲ್ಗೂ 7ನೇ ಕಲ್ಗೂ ಹಣ್ಣೆ ಕೆಳಗಡೆ ಬೀಳಿಸ್ತಾರೆ. ಸೊ ಹಾಗೆ ಅವರು ಪ್ರತಿಯೊಂದು ಹೆಜ್ಜೆಲ್ಲೂ ಒಂದೊಂದು ವಿಭಿನ್ನ ಪ್ರಯತ್ನಗಳಿವೆ. ಇವತ್ತೆಲ್ಲ ನಾಳೆ ಒಂದು ಕರ್ನಾಟಕ ಚಿತ್ರ ಒಂದು ಏನಿದೆ ಕರ್ನಾಟಕದಲ್ಲಿ, ಡಿ ಯೋಗರಾಜ್ ಅಂದ್ರೆ ಇವತ್ತು ಒಂದು 100 ಜನ 200 ಜನ ಗುರುತಿಸ್ತಾ ಇದ್ದಾರೆ. ಒಂದಿನ ಇಡೀ ಕರ್ನಾಟಕನೇ ಅವ್ರನ್ನ ಗುರುತಿಸ್ತದೆ. ಇದಕ್ಕೆ ಬೇಕಾಗಿರೋದು ಹಣಕ್ಕಿಂತ ಮುಖ್ಯವಾಗಿ ಡೆಡಿಕೇಶನು, ಇವರಲ್ಲಿರೋ ಒಂದು ಟ್ಯಾಲೆಂಟು, ಇದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಸ್ನೇಹಿತರು, ಅದಕ್ಕಿಂತ ಮುಖ್ಯವಾಗಿ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ, ಆ ತರ ಇದೆ. ಆಮೇಲೆ ಏನಾದ್ರೂ ಒಂದು ತಿಳ್ಕೊಬೇಕು ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೋಗ್ಬಿಡ್ತಾರೆ. ಅಯ್ಯೋ ಅದು ಭಯ ನಮ್ಗೆ, ಇವ್ರು ಈ ತರ ಪ್ರಾಕ್ಟಿಕಲ್ ಅನುಭವ ತಗೊಂಡ್ಬಿಡ್ತಾರೆ. ಹಾಗಾಗಿ ತುಂಬಾ ಸಂತೋಷ ಆಯ್ತು. ಆಮೇಲೆ ನಾನು ಹೇಳಿದೆ, ಸರ್ ಎಂತ ವಿಚಾರಣೆ ಬರಲಿ ಏನೇ ಇರಲಿ ನಾನು ನಿಮ್ ಜೊತೆಲಿ ಇರ್ತೀನಿ, ಯೋಚನೆ ಮಾಡಬೇಡಿ ಸರ್, ಯಾರಿದಾರ ಯಾರಿಲ್ವೋ ಗೊತ್ತಿಲ್ಲ, ನಮ್ಮ ಜೊತೆಗಿರೋಣ, ತಾಳ್ಮೆಯಿಂದ ಮಾಡೋಣ ಅಂತ ಹೇಳಿದ್ದಕ್ಕೆ ಇದೇ ಆರ್ಟಿಸ್ಟ್ಗಳನ್ನ ಬಹಳ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ತೆರೆ ಮೇಲೆ. ತುಂಬಾ ಸಂತೋಷ ಆಯ್ತು. ಸೊ ಹಾಗಾಗಿ ನಿಮ್ಮನ್ನ ಅವ್ರು ಎಷ್ಟೇ ಹೊಗಳಿದ್ರು ತಪ್ಪಿಲ್ಲ. ಯಾಕೆಂದ್ರೆ ವರ್ಷಕ್ಕೆ 200 ಇಂದ 210 ಸಿನಿಮಾ ರಿಲೀಸ್ ಆಗುತ್ತೆ. ಅದರಲ್ಲಿ 90 ಭಾಗ ಸಿನಿಮಾ ಹಾಳಾಗ್ತಿರೋದೇ ಡೈರೆಕ್ಟರ್ಗಳಿಂದ. ತಪ್ಪು ಡೈರೆಕ್ಟರ್ಗೆ ಹೇಳ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಅರ್ಧಂಬರ್ಧ ಕಲಿತು ಎಲ್ಲೋ ಕ್ಲಾಪ್ ಹೊಡೆದಿರೋ ಕೂಡ ನಾನು ಅಸಿಸ್ಟೆಂಟ್ ಆಗಿ ಮಾಡಿದ್ದೆ ರಥಾವರದಲ್ಲಿ ಸರ್ ಅಂತೇಳಿ ಸಿನಿಮಾಗಳನ್ನ ಮಾಡಿದ್ದೆ, ನಾನು ಕನ್ನಡ ನೋಡಿದ್ದೀನಿ. ಅವನು ಬೆಳೀಲಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಪೂರಕವಾದ ಟ್ರೈನಿಂಗ್ ತಗೊಳ್ಳಿ. ಒಬ್ಬ ಡೈರೆಕ್ಟರ್ ಚೆನ್ನಾಗಿ ಕಲಿತು ಒಬ್ಬ ನಿರ್ಮಾಪಕ ಅಂದರೆ ಅವನು ಅನ್ನದಾತ. ಸೊ ಅವನ ಮನೆ ಹಾಳಾಗ್ದಂಗೆ ಅವನು ಉದ್ಧಾರ ಮಾಡಲಿ, ಅಟ್ಲೀಸ್ಟ್ ಒಂದು ಸಿನಿಮಾ ನೋಡೋಂಗಾದ್ರೂ ಮಾಡಲಿ. ನೀವು ನಿಮ್ಮ ಟ್ರೈಲರ್ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು, ಅವತ್ತೇ ಖುಷಿ ಆಯಿತು. ಅವಾಗ ಏನು ಡೈರೆಕ್ಟರ್ ಏನಾದ್ರು ಸರಿಯಾಗಿ ಎಳೆದ್ಬಿಟ್ಟಿದ್ದಾರೆ ಅಂತ ಅನಿಸ್ತು. ನಾನು ಅನ್ಸುತ್ತೆ ಈ ಸಿನಿಮಾ ರಂಗದಲ್ಲಿ ನಾನು ತುಂಬ ನೋಡಿರೋದು ಕಳ್ಳರನ್ನೇ. ಎಲ್ಲ ಹೊಗಳಿ ಅವ್ರ ಕೆಲಸಕ್ಕೆ ಎತ್ಕೊಂಡು ಹೋಗುವಂಥದ್ದು, ಆರ್ಟಿಸ್ಟ್ಗಳಿಗೆ ಮೋಸ ಮಾಡೋಂಥದ್ದು, ಪ್ರೊಡ್ಯೂಸರ್ಗಳಿಗೆ ಯಾಮಾಸ ದುಡ್ಡುವಂಥದ್ದು, ಇದನ್ನೇ ಮಾಡಿದ್ದಾರೆ. ಆದರೆ ನನ್ನ ಸ್ನೇಹಿತ ಸದ್ಯ ನನ್ನ ಫಾಲೋ ಮಾಡಿ ಕಾಂಪಿಟೇಟರ್ ಆಗಿ ಲಾಸ್ ಆಗಲಿಲ್ಲ ಅನ್ನೋ ಒಂದು ಖುಷಿ ಇವತ್ತು ನನಗೆ ಸಿಕ್ಕಿದೆ. ಸೊ ಅವತ್ತೇ ಗೊತ್ತಾಯ್ತು ನಂಗೆ. ಅದಕ್ಕೆ ಕೇಳಿದೆ, ಎಷ್ಟು ಕಳ್ಕೊಂಡ್ರಿ, ಏನು ಮಾಡಿದ್ವಿ ಎಲ್ಲ ಹೇಳಿದ್ರೆ ಅವ್ರ ನಿಜಾಂಶ ನನಗೆ ಹೇಳೋದು. ಆಮೇಲೆ ನಿಮ್ಮ ವರ್ಕ್ ನೋಡಿದ್ವಿ, ಎಲ್ಲ ನೀವೇ ಮಾಡೋದು, ನನಗೆ ತುಂಬ ಖುಷಿ ಆಯಿತು. ನಿಮ್ಮಂಥ ನಿರ್ದೇಶಕರಿಗೆ ಭಗವಂತ ಖಂಡಿತ ಒಂದು ಒಳ್ಳೆ ಎತ್ತರಕ್ಕೆ ಬೆಳೆಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಮ್ಮೆಲ್ಲರ ಆಶೀರ್ವಾದ ಇದೆ, ನಮ್ಮ ದೇವರ ಆಶೀರ್ವಾದ ಇದೆ. ಖಂಡಿತ ನೀವು ಬರ್ತೀರಾ ಸರ್ ಮುಂದಕ್ಕೆ, ನೀವು ಹಾಗೆ ಪ್ರಯತ್ನ ಮಾಡ್ತಾ ಇರಿ. ನಾನು ಈ ವಿಭಿನ್ನವಾದ ಸಿನಿಮಾಗಳನ್ನೆಲ್ಲ ನೋಡ್ಬಿಟ್ಟೆ. ಆ ಥರದಲ್ಲಿ ನಾನು ಅನ್ಕೊಳ್ಳೋದು, ಮುಂದಿನ ನಿಮ್ಮ ಸಿನಿಮಾ ಅಂದರೆ ಈ ಸಿನಿಮಾಗಿಂತ ಇನ್ನೊಂದು ಉನ್ನತ, ಇನ್ನೊಂದು ಸಲ ಆ ಒಂದು ಯಾವುದೋ ಒಂದು ಪ್ರಶಸ್ತಿಗೆ ಹೋಗುವಂಥದ್ದು, ಆ ಥರದ್ದೇನಾದರೂ. ಯಾಕಂದ್ರೆ ನಿಮ್ದೆಲ್ಲ ಆಲ್ಮೋಸ್ಟ್ ಸೈಲೆಂಟ್ ಸಿನಿಮಾಗಳು ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲೇ ಹೋದರೆ ಒಂದಲ್ಲ ಒಂದು ದಿವಸ ಆ ಒಂದು ಇದರಲ್ಲಿ ಅಂದರೆ ಲೀಸ್ಟಲ್ಲಿ ನಿಮ್ಮ ಸಿನಿಮಾನೂ ಇರಲಿ. ಆ ಬಾರಿಗೆ ನಾನೇ ಇನ್ನೊಂದ್ಸಲ ಏನಾದರೂ ಜಡ್ಜ್ ಆಗೋದ್ರೆ ಅದನ್ನ ನಾನು ಆಯ್ಕೆ ಮಾಡುವಂತ ಭಾಗ್ಯ ನನಗೆ ಸಿಗ್ಲಿ ಅಂತದೇನಾದ್ರೂ ಅನ್ಕೋತೀನಿ. ಎಲ್ಲರೂ ಹೊಸ ಪ್ರಯತ್ನ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ಲರೂ ಫೈಟ್ ಮಾಸ್ಟರ್ಸ್ ಇರ್ಬೋದು, ಮತ್ತು ಪ್ರತಿಯೊಬ್ಬರಿಗೂ ನಿಮ್ಮ ಸಪೋರ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಲೈಕ್ ಇಟ್ ವಿಲ್ ಬಿ ನಥಿಂಗ್, ಅದು ನಿಮಗೆ ಗೊತ್ತು. ಲೈಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸರ್ಗೆ ಆಲ್ಮೋಸ್ಟ್ 10 years ಇಂದ ಪರಿಚಯ. ಇವ್ರ ಮುಂಚೆ ಆ್ಯಕ್ಚುಲಿ ಸಿನಿಮಾನೇ ಬೇಡ ಅಂತ ಬಿಟ್ಬಿಟ್ಟು ಆಮೇಲೆ ನಾನು ನಾರ್ಮಲ್ ಆಗಿರ್ತೀನಿ ಬೇಡ ನನಗೆ ಅಂತ ಹೇಳುವಾಗ, ಇಲ್ಲ ಸರ್ ನಿಮಗೆ ಹಾರ್ಡ್ ವರ್ಕ್ ಇದೆ, ಅದ್ರ ಮೇಲೆ ಅಷ್ಟು ಚಟ ಇದೆ, ಒಂದು ಹುಚ್ಚಿದೆ, ಏನಕ್ಕೆ ಬಿಡ್ತಾ ಇದ್ದೀರಾ, ವೈ ಡೋಂಟ್ ಯು ಡೂ ಇಟ್, ಇದು ನಿಮ್ಮ ಕನ್ಸು ಅಂತೀರಾ, ಜಸ್ಟ್ ಬಿಟ್ಟು ಹೋಗೋಕ್ಕೆ ದಟ್ ಇಸ್ ನಾಟ್ ದಟ್ ಈಸಿ ಅಂತ ಹೇಳಿ ಮತ್ತೆ ಮಾಡೋಕ್ಕೆ ನಾವು ಮತ್ತೆ ಒಂದು ಟೀಮ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ರಿವೆಂಜ್ ಅಂತ ಆಲ್ಮೋಸ್ಟ್ 45 days ರಿವೆಂಜ್ ಮೂವಿ ನಡೀತು. ಅದು ಸ್ಮಾಲ್ ಪ್ಲೇಸ್ ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಅಲ್ಲಿಂದನೇ ನಮಗೆ ಸಿದ್ಧಾರ್ಥ ಅಂತ ಒಂದು ಹೀರೋ ಸಿಕ್ಕಿದ್ರು ಈ ಮೂವಿಗೆ. ಅಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ರು, ಅದರಲ್ಲೇ ಅವ್ರ ಟ್ಯಾಲೆಂಟನ್ನು ಸರ್ ಕಂಡಿಡಿದ್ರು. ಸೊ ಚೆನ್ನಾಗಿರೋರು ಒಳ್ಳೆ ಇರೋರು ಮಾತ್ರ ಮೂವಿಗೆ ಬರೋದಲ್ಲ, ಎಲ್ಲಿ ಟ್ಯಾಲೆಂಟ್ ಇದೆ ಅಲ್ಲಿ ಹೋಗಿ ಹುಡುಕಿ ರತ್ನಗಳನ್ನು ಕ್ರಿಯೇಟ್ ಮಾಡೋದೇ ಡೈರೆಕ್ಟರ್ ಕೆಲಸ. ಆ ಕೆಲಸ ಸೂಪರಾಗಿ ಸರ್ ಮಾಡ್ತಾರೆ. ಈ ಮೂವಿಯಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಇರುತ್ತೆ ಅಂತ ನಂಬ್ತೀವಿ. ನನ್ನ ಜೀವನದಲ್ಲಿ ನಾನು ಸಾಕಷ್ಟು ನಿರ್ಮಾಪಕ ನಿರ್ದೇಶಕರನ್ನೆಲ್ಲ ನೋಡಿದ್ದೇನೆ.
ಆದ್ರೆ ಇವ್ರ ಜೊತೆನಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟೇ ಬಿಟ್ರು, ನಾಯಕನಿಗೆ ತಂದೆಯಾಗಿ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ ಅಂತ ಅಂದ್ರು. ಸರಿ ನಾನು ಆಯ್ತು ಅಂದ್ಬಿಟ್ಟು ಶೂಟಿಂಗ್ ಪ್ಲೇಸ್ಗೆ ಹೋದಾಗ ಸರ್ ಕ್ಯಾಮ್ರಾಮನ್ ಇಲ್ಲಿ ಬರ್ತಾರೆ, ಸ್ಲೈಡ್ ಬೈ ಇಲ್ಲಿ ಬರ್ತಾರೆ, ಸಾಯಂಕಾಲ ಇದರಲ್ಲಿ ಎಲ್ಲ ಬರ್ತಾರೆ ಅಂತ ಈಗ ಕೊನೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಇವ್ರ ಹೆಸರನ್ನ ಯೋಗರಾಜ್ ಅಂತ ಅವ್ರು ಇಟ್ಕೊಂಡಿದ್ದಾರೆ. ಆದ್ರೆ ಇವರು ರಾಜರಾಗಿ ಯೋಗನೆಲ್ಲ ಕಲಾವಿದರು ಕೊಟ್ಟು ತಮ್ಮ ಹತ್ರ ಒಂದು ದುಡಿಮೆನ ತರಿಸ್ಕೊಂತ ಇದ್ದಾರೆ. ನಿಜವಾಗಲೂ ನಾನು ಇವತ್ತು ಅಂತ ದೊಡ್ಡ ಬ್ಯಾನರ್ಗೆ ಹೋಗಿ ಕೂಡ ನನ್ನ ಒಂದು ಅಭಿನಯನ ನಾನು ಬೆಳ್ಳಿ ತೆರೆ ಮೇಲೆ ನೋಡೋಕ್ಕಾಗಲಿಲ್ಲ. ಆದ್ರೆ ಯೋಗರಾಜ್ ಸರ್ ನನ್ನನ್ನು ಕರೆದು ನನ್ನನ್ನು ಒಂದು ಅವಕಾಶ ಕೊಟ್ಟು ನನಗೇನೆ ಭಯ ಆಯ್ತಿದ್ರು, ಧೈರ್ಯ ತುಂಬಿ ಮೊದಲೇ ಒಬ್ಬರು ಹೇಳಿದ್ರು, ನಾವು ಒಂದೊಂದು ಶಾರ್ಟ್ ತೆಗಿಬೇಕಾದ್ರೆ 10 ಸಾರಿ ಇಲ್ಲ 20 ಸಾರಿ ಕಟ್ ಅಂತ ಅವ್ರು ಏನೂ ಮಾತಾಡ್ತಾ ಇರಲಿಲ್ಲ. ಇದ್ರ ಮಧ್ಯದಲ್ಲಿ ಇನ್ನೊಂದು ವಿಷಯ ಯಾರಿಗೂ ಗೊತ್ತಿಲ್ಲ, ಇಷ್ಟೇ ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ಇದ್ರ ಜೊತೆಲಿ ಇನ್ನಷ್ಟು ಕಲಾವಿದರುಗಳು ಅಂದ್ರೆ ಛಾಯಾಗ್ರಾಹಕರು ಇರ್ಬೋದು, ಸಹ ನಿರ್ದೇಶಕರು ಇರ್ಬೋದು, ಸಂಗೀತಗಾರರು ಇರ್ಬೋದು, ಅಥವಾ ಕಲಾವಿದರುಗಳು ಇರ್ಬೋದು, ಅವರೆಲ್ಲ ಬರೋರು, ಶೂಟಿಂಗ್ ಪಾಯಿಂಟ್ ಬರೋರು, ಮನೆ ಹತ್ರ ಬರೋರು, ಸ್ಟುಡಿಯೋ ಹತ್ರ ಬರೋರು. ಬನ್ನಿ ಒಬ್ಬರನ್ನಾದ್ರೂ ಅವರು ಏನು ಬನ್ನಿ ಕೂತ್ಬೇಕು ಹೇಳಿ, ಇವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ದಾರೆ, ಅವ್ರನ್ನ ಕೇಳ್ತಾನೆ ಇದ್ದಾರೆ. ಆಯ್ತು ಖಂಡಿತ ನನ್ನ ಸಿನಿಮಾಗಳಲ್ಲಿ ಒಂದು ಹೊಸ ನಿಮ್ಗೆ ಅವಕಾಶಗಳು ಕೊಡ್ತೀನಿ ಅಂತ ಹೇಳಿ ಇಷ್ಟು ಜನ ಹೊಸ ಕಲಾವಿದರುಗಳನ್ನ. ಆಮೇಲೆ ನಮ್ದು ಇನ್ನೊಂದು ಖುಷಿಯಾಗಿ ಏನ್ ಹೇಳ್ತೀನಿ ಅಂತ ಅಂದ್ರೆ, ನಾವು ಶೂಟಿಂಗ್ ಅಂತ ಇರ್ಲಿಲ್ಲ, ಸಾರ್ ಮನೆ ಅದೊಂದು ಮನೆ ನಮ್ಗೆ. ಅವರ ಮನೆಯಲ್ಲಿ ನಾವೆಲ್ಲ ಒಂದು ಕುಟುಂಬದವರಾಗಿ ಅಲ್ಲಿ ಶೂಟಿಂಗ್ ಪ್ಲೇಸ್ ಅಲ್ಲಿ ಇದ್ದೋ, ಮನೆಯಲ್ಲಿದ್ದೋ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿ ನಮ್ಗೆ ಅವಕಾಶ ಕೊಟ್ಟು ಬೆಳೀತಾರೆ, ಪರದೆ ಮೇಲೆ ಬರುವಂತ ಒಂದು ಅವಕಾಶನ ಕೊಟ್ಟಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ನಟಿಸ್ಬೇಕು, ಹೊಸ ಕಲಾವಿದರಿಂದ ನಾವು ತರಬೇಕು. ಈಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ಈ ಇನ್ನೇನು ಉಳಿದಿಲ್ಲ ಮಾತಾಡಕ್ಕೆ. ಯಾಕಂದ್ರೆ ಯೋಗರಾಜ್ ಸರ್ ಬಗ್ಗೆ ನಾನು ಏನು ಹೇಳಂಗಿಲ್ಲ, ಎಲ್ಲ ಆಲ್ಮೋಸ್ಟ್ ಹೇಳಿದ್ದಾರೆ. ಬಟ್ ಒಂದೇ ಒಂದು ಏನಂದ್ರೆ, ಯೋಗರಾಜ್ ಸರ್ಗೆ ಒಬ್ಬ ಒಳ್ಳೆ ಸ್ಟ್ರಾಂಗ್ ಪ್ರೊಡ್ಯೂಸರ್ ಸಿಕ್ಕರೆ ದಾಖಲೆ ಮಾಡೋದ್ರಲ್ಲಿ ಏನು ತಪ್ಪಾಗಲ್ಲ ಅನ್ಕೋತೀನಿ. ಖಂಡಿತ ದಾಖಲೆ ಮಾಡ್ತಾರೆ, ಅವ್ರಿಗೊಂದು ಸಪೋರ್ಟ್ ಬೇಕಷ್ಟೇ. ಆಮೇಲೆ 6 ವರ್ಷ ಆಯ್ತು ನಾವು ಅವ್ರು ಭೇಟಿಯಾಗಿ. ಅವಾಗ ಏನಂದ್ರೆ, ಯಾವುದೇ ಒಂದು ಪ್ರೊಡ್ಯೂಸರ್ ಹತ್ರ ಸರ್ ನಾನು ಸಿನಿಮಾ ಮಾಡ್ತೀನಿ ದುಡ್ಡು ಹಾಕಿ ಅಂತ ಹೋದಾಗ ನೀ ಏನ್ ಮಾಡಿದ್ಯಪ್ಪ ಅಂತ ಕೇಳ್ತಾರೆ. ಮುಂಚೆ ಏನ್ ಮಾಡಿದ್ದೀರಾ ಫಸ್ಟ್ ಕೇಳ್ತಾರೆ, ಏನಾದ್ರು ಪ್ರೂಫ್ ಇದೆಯಾ ನೀನ್ ಮಾಡಿರೋದು ಅಂತ. ಇವ್ರ ಹತ್ರ ಏನೋ ತರ ಇರ್ಲಿಲ್ಲ, ಟ್ಯಾಲೆಂಟ್ ಇತ್ತು, ಎಲ್ಲ ಇತ್ತು, ಸಪೋರ್ಟ್ ಇತ್ತು. ಬಟ್ ಏನಂದ್ರೆ ಏನೋ ಒಂದು ಟ್ರೈಲರ್ ತರ ಏನು ಇರ್ಲಿಲ್ಲ. ಅವಾಗ ಯೋಗರಾಜ್ ಸರ್ ಅಂದ್ರೆ, ಯಾಕೆ ನಾವು ಒಂದು ಟ್ರೈಲರ್ ಮಾಡ್ಬೋದು. ಅವಾಗ ನಾವು ಟ್ರೈಲರ್ ಅಂತ ಶೂಟ್ ಮಾಡಿದ್ವಿ. ಆ ವ್ಯಕ್ತಿ ಅವಾಗೇನ್ ಟ್ರೈಲರ್ ಶೂಟ್ ಮಾಡಿದ್ರು ಆವಾಗ್ಲೂ ಇದು ಸೇಮ್ ಇದಾರೆ, ಏನೋ ಅವ್ರದ್ದು ಆಟಿಟ್ಯೂಡ್ ಚೇಂಜ್ ಆಗಿಲ್ಲ, ನನ್ ಖುಷಿ. ಆಮೇಲೆ ಇವರಲ್ಲಿ ಆಟಿಟ್ಯೂಡ್ ಚೇಂಜ್ ಆಗಿಲ್ಲ, ಬಟ್ ಸಿನಿಮಾದಲ್ಲಿ ಆ ಆಟಿಟ್ಯೂಡ್ ಗ್ರಾಫ್ ಇಂಪ್ರೂವ್ ಆಗಿದೆ. ಅವಾಗ ಇವರು ಮಾಡಿರೋ ಮೇಕಿಂಗ್ ಆಗ್ಲಿ, ಆ ಪೋಸ್ಟರ್ಸ್ ಆಗ್ಲಿ, ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಗ್ರಾಫ್ 1 by 1 ಇಂಪ್ರೂವೈಸೇಷನ್ ಇದೆ. ನನಗೆ ಅದು ಖುಷಿ ಆಯ್ತು. ಸೊ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಇವ್ರ ಜೊತೆಗೆ ಸದಾ ನಾನು ಇರ್ತೀನಿ. ಆಮೇಲೆ ಒಟ್ಟಿಗೆ ಸಿನಿಮಾ ಮಾಡೋಣ ಸರ್. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ, ಆಫ್ಟರ್ 6 years ನಾನು ನೋಡ್ತಾ ಇದ್ದೀನಿ. ಬಟ್ ತುಂಬಾ ಇದಿದೆ ಸರ್, ನಿಜವಾಗ್ಲೂ ನನಗೆ ಖುಷಿ ಆಯ್ತು. ಇದೇ ಫೈರ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಸರ್. ಚೆನ್ನಾಗಿ ಬಂದಿದೆ, ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿತ್ತು. ನಾನು ಅದೇ ಕೇಳ್ಕೊಳ್ತಿದ್ದೀನಿ, ಅದು ಮಾತಾಡಿರೋ ತನಕ ಅವ್ರಿಗೂ ಒಳ್ಳೆ ಪ್ರೊಡ್ಯೂಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಚಿತ್ರ ಆಗುತ್ತೆ. ಒಳ್ಳೆ ಹೇಳ್ಬೇಕು ಅಂದರೆ ಒಳ್ಳೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಕಥೆಯನ್ನು ಆರಿಸ್ಕೊಂಡಿದ್ದಾರೆ. ಮುಂದೆ ಇದೇ ಥರ ಸಾಮಾಜಿಕ ಕಥೆ ಇರ್ತಕ್ಕಂಥ ಒಂದು ಕಥೆಯನ್ನು ಆರಿಸ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಕಥೆಗಳನ್ನ ಮಾಡ್ಬೋದು ಅಂತೇಳಿ ಆಶಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ನಾನು ಗದ್ದಿಗೆ ಒಂದು ಸಣ್ಣ ಒಂದು ಹಳ್ಳಿಯಿಂದ ಬಂದಿರೋಂಥ ಹುಡುಗ. ಯೋಗರಾಜ್ ಸರ್ ರಿವೆಂಜ್ ಮೂವಿಗೆ ಗದ್ದಿಗೆ ಶೂಟಿಂಗ್ ಬಂದಿದ್ದು. ಆ ಟೈಮಲ್ಲಿ ನಾನು ಅವ್ರನ್ನ ನೋಡಿದ್ದು. ಅವರ ಪ್ರಾಜೆಕ್ಟ್ ವರ್ಕ್ ಆಗ್ಬೋದು, ಅವ್ರು ಪಟ್ಟಂಥ ಶ್ರಮ ಆಗಿರ್ಬೋದು, ಅವರು ಆ ತಂಡದ ಜೊತೆ ಒದ್ದಾಡ್ತಿದ್ದಂಥ ಒಂದು ಪರಿಸ್ಥಿತಿ ಆಗಿರ್ಬೋದು, ಆ ಛಲದಲ್ಲೂ ಆ ಸಿನಿಮಾನ ಮುಗಿಸ್ಬೇಕು ಅಂತ ಒದ್ದಾಡ್ತಿದ್ದ ರೀತಿ ಒಂದು ಕಣ್ಣು ಕಟ್ಟಾಗಿದೆ ನನಗಿನ್ನು. ಈ ಸಿದ್ಧಾರ್ಥನವರು ವೇನಲ್ಲಿ ಹೀರೋ ಆಗಿದ್ದಾರೆ. ಇವ್ರು ಹೆಂಗ್ ಪರಿಚಯ ಆಗಿದೆ ಅಂದ್ರೆ, ಆ ಶೂಟಿಂಗ್ ಟೈಮಲ್ಲಿ ಊಟಕ್ಕೂ ದುಡ್ಡಿದ್ದ ಟೈಮಲ್ಲಿ ನನ್ನ ಆರ್ಟಿಸ್ಟ್ಗೆ ಏನು ಮಾಡೋದನ್ನಂತ ಗೊತ್ತಿದ್ದ ಟೈಮಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಒಂದು ದಿನ ಊಟ ಹಾಕಿದ್ರು ನಮಗೆ. ಆ ಅನ್ನದ ಋಣ ನಾನು ತೀರ್ಸ್ಕೊಂಡಿದ್ದೀನಿ ಈಗ.
ಜಾಸ್ತಿ ಫೈಟ್ ಮಾಸ್ಟರ್ ಯಾರು ಕರ್ಸಲ್ಲ. ಡ್ಯಾನ್ಸ್ ಮಾಸ್ಟರ್ ಬರ್ತಾರೆ ಇಲ್ಲಿ, ಇನ್ನು ಆರ್ಟಿಸ್ಟ್ ಬರ್ತಾರೆ, ಯಾರ್ಯಾರೋ ಬರ್ತಾರೆ. ಫೈಟ್ ಮಾಸ್ಟರ್ ಕರ್ಸಿ, ಯಾಕಂದ್ರೆ ಫೈಟ್ ಇಲ್ಲಿ ಲಾಂಚ್ ಆಗೋದಿಲ್ಲ. ಹಾಗಾಗಿ ನನಗೆ ಯಗರಾಜ್ ಸರ್ ಕಲಿಸಿದ್ದು ನನಗೆ ತುಂಬ ಆಶ್ಚರ್ಯ ಆಗೋಯ್ತು.